ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಇವತ್ತಂತೂ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಕೂಡ ಟ್ರೋಲಲ್ಲಿ ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ನೋಡಿದ್ರು ಕೂಡ ನಮಗೆ ಒಂದು ವಿಚಾರ ಕಾಣಸಿಗುವಂಥದ್ದು, ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರುವಂಥದ್ದು ವಿನಯ್ ಗೌಡ ನೆನ್ನೆ ಕೊಟ್ಟಿರುವಂಥ ಒಂದು ಆನ್ಸರ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಮತ್ತು ಮೀಮ್ಸ್ ಕೂಡ ಆಗ್ತಾ ಇದೆ. ಅದನ್ನು ಟೀಕೆ ರೀತಿಯಾಗಿ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರು ಕೊಟ್ಟಂತಹ ಆನ್ಸರೇ ಅದೆಲ್ಲದಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೌದು, ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಪೋಸ್ಟನ್ನು ಕೂಡ ಶೇರ್ ಮಾಡಿದ್ದಾರೆ. ಏನು ಟ್ರೋಲ್ ಎಲ್ಲ ಹಾಕ್ತಾ ಇದೆ, ರೀಲ್ಸನ್ನು ಮಾಡ್ತಾ ಇದ್ದಾರೆ, ಅದನ್ನು ಮೀಮ್ಸ್ ಹೋಗ್ತಾ ಇದೆ, ಮತ್ತು ಟೀಕೆ ಟಿಪ್ಪಣಿಗಳನ್ನು ಒಂದಷ್ಟು ಎದುರಿಸಬೇಕಾದಂಥ ಸಿಚುವೇಶನ್ ಯಾವಾಗ ಉಂಟಾಯಿತು ಅಂದರೆ ಅವರು ತುಂಬ ಸೀರಿಯಸ್ ಆಗಿ ಅಂತಲ್ಲ, ಒಂದು ರೀತಿಯಾಗಿ ಅವರು ಕೂಡ ಏನು ಟ್ರೋಲ್ಸ್ ಆಗ್ತಿದೆ ಅದೆಲ್ಲವನ್ನು ಕೂಡ ಹಾಸ್ಯಾಸ್ಪದಕವಾಗಿಯೇ ತೆಗೆದುಕೊಂಡಿದ್ದೀನಿ ಅನ್ನುವಂಥ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ, ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ಸೊ ನೋಡ್ತಾ ಇರ್ಬೋದು, ವಿನಯ್ ಗೌಡ ಅವರು ಶೇರ್ ಮಾಡಿರುವಂಥ ಒಂದು ಪೋಸ್ಟ್. ಅಂದರೆ ನನಗೆ ಜಿಯೋಮೆಟ್ರಿ ಗೊತ್ತಿದೆ, ನನಗೆ ಗಣಿತ ಗೊತ್ತಿದೆ, ನಾನು ಯಾಕೆ ಆ ರೀತಿಯಾಗಿ ಆನ್ಸರ್ನ ಮಾಡಿದೆ ಅನ್ನುವಂಥ ಒಂದು ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮತ್ತೆ ಮಾಡಿದ್ದಾರೆ. ಬಟ್ ಏನೇ ಆಗಿರ್ಬೋದು, ಫಸ್ಟ್ ಆ ಕಂಟೆಸ್ಟೆಂಟ್ ಅಂದರೆ ಆ ಸ್ಪರ್ಧಿ ಬಂದಂತಹ ಸಂದರ್ಭದಲ್ಲಿ ಶಶಿಧರ್ ಅನ್ನುವಂತಹ ಸ್ಪರ್ಧಿ ಮೊದಲನೇದಾಗಿ ಬಿಗ್ ಬಾಸ್ ಬಗ್ಗೆ ಮಾತನಾಡೋದಕ್ಕೆ ಅಂದರೆ ಡಾನ್ಸ್ ಮಾಡ್ತಾನೆ ಬರ್ತಾರೆ, ಮಾತನಾಡೋದಕ್ಕೆ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶ್ರುತಿಮಾ ಹೇಳ್ತಾರೆ, ಮೊದಲನೇದಾಗಿ ನೀವು ಬಿಗ್ ಬಾಸ್ ಬಗ್ಗೆ ಏನು ಕೂಡ ಮಾತನಾಡೋದು ಬೇಡ, ನಿಮ್ಮ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗಿ, ನಿಮ್ಮ ಬಗ್ಗೆ ನೀವು ವಿವರಣೆನ ಕೊಡ್ತಾ ಹೋಗಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಆತ ತನ್ನ ಬಗ್ಗೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ವಿನಯ್ ಗೌಡ ಅವರು ಪ್ರಶ್ನೆಯನ್ನು ಮಾಡುವಂಥದ್ದು, ಸ್ವಲ್ಪ ಏನಾಯಿತು ಅನ್ನುವಂಥದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗೋಣ. ಬಿಕಾಸ್ ಎಪಿಸೋಡ್ ನೋಡದೇ ಇರೋರಿಗೆ ಯೂಸ್ಫುಲ್ ಆಗಬಹುದು. ಏನಾಯಿತು ಕಂಪ್ಲೀಟಾಗಿ, ಆ ವಿಚಾರ ಯಾಕೆ ಬಂತು, ಮತ್ತು ಆ ಆನ್ಸರ್ ಏನಕ್ಕಾಗಿ ಅಲ್ಲಿ ಬಂತು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ವಿಚಾರ ಕೂಡ ಕೇಳ ಸಿಗ್ತಾ ಇದೆ, ಅಂದರೆ ಯಾಕಾಗಿ ವಿನಯ್ ಗೌಡ ಅವರು ಇಂಟೆನ್ಷನಲ್ಲಿ ಆ ಥರ ಹೇಳಿದ್ರು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೊದಲನೇದಾಗಿ ಆತ ಫಸ್ಟ್ ಕ್ವೆಶನ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಏನು ಮಾಡ್ಕೊಂಡಿದ್ದೀರಾ, ಏನು ಎಜುಕೇಷನ್ ಆಗಿದೆ. ಸೊ ಆತ ಹೇಳ್ತಾನೆ ಇಂಜಿನಿಯರಿಂಗಲ್ಲಿ ಯಾವುದು CS ಕಂಪ್ಯೂಟರ್ ಸೈನ್ಸ್ ಅಂತ ಆನ್ಸರ್ ಮಾಡ್ತಾರೆ. ಸೊ ತಕ್ಷಣ ಅವ್ರಿಗೆ ಬರುವಂತಹ ಪ್ರಶ್ನೆನೇ ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಹಾಗಾದರೆ ಅಂತ ಹೇಳ್ಬಿಟ್ಟು. ಅಥವಾ ಸರ್ಕಲಲ್ಲಿ ಸರ್ಕಲಲ್ಲಿ ನೋ ಸೈಡ್ಸ್ ಇರೋದಿಲ್ಲ ಅನ್ನುವಂಥ ಉತ್ತರವನ್ನು ಆತ ಕೊಡ್ತಾನೆ. ನಮಗೆಲ್ರಿಗೂ ಕೂಡ ಆಬ್ವಿಯಸ್ಲಿ ಆ ಕ್ವೆಶನ್ ಕೇಳಿದಂಥ ಸಂದರ್ಭದಲ್ಲಿ ಸರ್ಕಲಲ್ಲಿ ಸೈಡ್ಸಾ ಅಂತಾರೆ, ನಮಗೂ ಕೂಡ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ. ಶಶಿಧರ್ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ನೋ ಸೈಡ್ಸ್ ಅಂತ ಹೇಳ್ಬಿಟ್ಟು. ಬಟ್ ತಕ್ಷಣಕ್ಕೆ ವಿನಯ್ ಗೌಡ ಅವರು ಇಮಿಡಿಯೇಟಾಗಿ ಕೊಡುವಂತಹ ಆನ್ಸರ್ ಸರ್ಕಲಲ್ಲಿ ಸೈಡ್ಸ್ ಇರುತ್ತೆ, ಇನ್ಸೈಡ್ ಮತ್ತು ಔಟ್ಸೈಡ್ ಅಂತ ಹೇಳ್ಬಿಟ್ಟು. ಸರ್ಕಲ್ ಹ್ಯಾವ್ 2 sides, ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳ್ತಾರೆ. ಸೊ ಆ ಒಂದು ಉತ್ತರ ನಿಜಕ್ಕೂ ಒಂದು ರೀತಿಯಾಗಿ ಆಶ್ಚರ್ಯ ಸೂಚಕ ಅನಿಸುತ್ತೆ, ಮತ್ತು ಹೌದಾ ಅಂತಲೂ ಕೂಡ ಪ್ರಶ್ನೆ ಮೂಡುತ್ತೆ. ಇನ್ನೊಂದು ಕಡೆ ಇವಾಗೇನು ಟ್ರೋಲ್ ಆಗ್ತಾ ಇದ್ದಾರೆ, ಎಲ್ಲರೂ ಕೂಡ ಅದನ್ನು ಸಿಕ್ಕಾಪಟ್ಟೆ ರೀಲ್ಸ್ ಕೂಡ ಮಾಡ್ತಾ ಇರುವಂಥದ್ದು ಹಾಸ್ಯಾಸ್ಪದಕವಾಗಿ. ಆ ರೀತಿ ಕೂಡ ಒಂದು ಆ್ಯಂಗಲಲ್ಲಿ ಅಂದರೆ ಬಹುತೇಕವಾಗಿ ಹಾಗೆ ಅನಿಸುತ್ತೆ, ಏನು ಈ ರೀತಿಯಾಗಿ ಹೇಳಿದ್ರಲ್ಲ ಅಂತ. ಮತ್ತು ಒಂದಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ಜಡ್ಜಸ್ ಅನ್ನುವಂಥ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಜಿಯೋಮೆಟ್ರಿ ತಿಳ್ಕೊಳ್ಳಿ, ಸ್ವಲ್ಪ ಈ ರೀತಿಯಾಗಿ ಹೇಳಿದ್ದು ಸರಿನಾ, ಅಲ್ಲಿ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಉತ್ತರನೂ ಕೂಡ ನಿಮ್ಗೆ ಗೊತ್ತಿರಬೇಕು ಅನ್ನುವಂಥ ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇದೆ. ಆ ವಿಚಾರವಾಗಿಯೂ ಕೂಡ ರೀಲ್ಸ್ ಮಾಡಿ ಹಾಕ್ತಾ ಇದ್ದಾರೆ. ಬಟ್ ಇದೆಲ್ಲದಕ್ಕೂ ಕೂಡ ವಿನಯ್ ಗೌಡ ಒಂದು ಕ್ಲಾರಿಟಿನ ಕೊಟ್ಬಿಟ್ಟು ಒಂದು ಪೋಸ್ಟನ್ನು ಶೇರ್ ಮಾಡಿದ್ದಾರೆ. ಅಂದರೆ ಈ ಒಂದು ವಿಚಾರ ಟಿವಿಲಿ ರಿಯಾಲಿಟಿ ಶೋಗೆ ನಡೆದಂಥ ಅಗ್ನಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಯ ವಿಚಾರ ಇಷ್ಟು ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಕೊಟ್ಟಿರುವಂಥ ಆನ್ಸರು, ನಾನು ಕೇಳಿರುವಂಥ ಪ್ರಶ್ನೆ, ನಾನು ಕೊಟ್ಟಿರುವಂಥ ಆನ್ಸರ್ ಅಂದರೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜಿಯೋಮೆಟ್ರಿ ಕ್ಲಾಸ್ ಮಾಡ್ತಾ ಇದ್ದಾರೆ, ಇಷ್ಟು ದೊಡ್ಡ ಮಟ್ಟಿಗೆ ಸದ್ದಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ನಗುವಿನ ಒಂದು ಸಿಂಬಲನ್ನು ಹಾಕಿಬಿಟ್ಟು ರಿಯಾಕ್ಟ್ ಮಾಡಿರುವಂಥದ್ದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವರು ಹೇಳ್ತಿದ್ದಾರೆ, ನಾನು ಯಾವ ರೀತಿಯಾಗಿ ಹೇಳಿದೆ ಅನ್ನುವಂಥದ್ದನ್ನು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಪೇಪರಲ್ಲಿ ಸರ್ಕಲ್ ನೋ ಸೈಡ್ಸ್ ಹೌದು, ಬಟ್ ನನ್ನ ಉತ್ತರದಲ್ಲಿ 2 ಸೈಡ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಕೊನೆಯಲ್ಲಿ ನಿಮ್ಮ ಪ್ರೀತಿಯ ಆರ್ಯಭಟ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಅಲ್ಲಿ ಅದೇ ರೀತಿಯಾಗಿ ಒಂದು AI ಇಮೇಜ್ ಥರ ಕೂಡ ಕೆಳಗಡೆ ಹಾಕಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಅಂದರೆ ಒಂದು ಏನಪ್ಪ ಅಂದರೆ ಅಲ್ಲಿ ಪ್ರಶ್ನೆ ಕೇಳಿದ್ರು, ಆತ ಉತ್ತರವನ್ನು ಕೂಡ ಕೊಟ್ಟ, ಆ ಉತ್ತರಕ್ಕೆ ಇವರು ಅದೆಲ್ಲ ಹೀಗೆ ಅಂತ ಹೇಳಿದ್ರು, ಓಕೆ ಫೈನ್ ಅಂತ ಹೇಳ್ಬಿಟ್ಟು ಆತ ಅಲ್ಲಿಂದ ಎಕ್ಸಿಟ್ ಆದರು. ಅದೆಲ್ಲ ಆದಮೇಲೆ ಈ ಪೋಸ್ಟ್ ಕೂಡ ಶೇರ್ ಮಾಡಿದ್ರು, ನನ್ನ ಒಂದು ಆ್ಯಂಗಲ್ ಈ ರೀತಿಯಾಗಿದೆ, ಉತ್ತರ ಕೊಟ್ಟಿರುವಂಥ ಆ್ಯಂಗಲ್ ಈ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅಟ್ ದ ಎಂಡಲ್ಲಿ ನಿಮ್ಮ ಪ್ರೀತಿಯ ಆರ್ಯಭಟ ಅಂತ ಹೇಳ್ತಿದ್ದಾರೆ.
ಸೊ ಇದು ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ, ಆರ್ಯಭಟ ಯಾರು ಅಂತ ವಿನಯ್ ಗೌಡ ಅವ್ರಿಗೆ ಗೊತ್ತಾ ಅಂತ ಹೇಳಿಬಿಟ್ಟು. ಆ್ಯಂಡ್ ಅದು ಹೌದು, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಆರ್ಯಭಟ, ನಿಮ್ಮ ಪ್ರೀತಿ ಆರ್ಯಭಟ ಅಂತ ಹೇಳ್ಬಿಟ್ಟು ಏನು ಮೆನ್ಷನ್ ಮಾಡಿದ್ದಾರೆ, ಸೊ ಅದು ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗೆ ಕಾರಣ ಆಗ್ತಾ ಇದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಆರ್ಯಭಟ ಯಾರು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ವಿಶ್ವಕ್ಕೇ ಒಂದು ಗಣಿತಶಾಸ್ತ್ರದ, ಖಗೋಳಶಾಸ್ತ್ರದ ಜ್ಞಾನವನ್ನು ಕೊಟ್ಟಿರುವಂತಹ ಮಹಾನ್ ಜ್ಞಾನಿ, ಮಹಾನ್ ವ್ಯಕ್ತಿ. ಮತ್ತು ಯಾವುದೇ ಫಾರ್ಮುಲಾಸ್ ಆಗಿರ್ಬೋದು, ಸಲ್ಯೂಷನ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸೈಂಟಿಫಿಕಲಿ ಪ್ರೂವ್ ಮಾಡುವಂಥವ್ರು, ಸಲ್ಯೂಷನನ್ನು ಕೊಡುವಂಥವ್ರು. ವಿತ್ ಪ್ರೂವ್, ವಿತ್ ಸಲ್ಯೂಷನ್, ಆ ಫಾರ್ಮುಲಾಸ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಪಿನ್ ಟು ಪಿನ್ ಮಾಹಿತಿ, ನಾವು ಅದನ್ನು ಕನ್ಕ್ಲೂಡ್ ಮಾಡುವಂತಹ ಟೈಮಲ್ಲೂ ಕೂಡ ಸೈಂಟಿಫಿಕಲಿ ಅದನ್ನು ಪ್ರೂವ್ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಆಧಾರಗಳಿಲ್ಲದೆ, ಯಾವುದೇ ರೀತಿಯಾದಂಥ ಒಂದು ಪ್ರೂಫ್ ಇಲ್ಲದೆ, ಅವ್ರು ಯಾವ ಆ್ಯಂಗಲಲ್ಲಿ ಹೇಳಿದ್ದೀನಿ ಅನ್ನುವಂಥ ಒಂದು ಕ್ಲಾರಿಫಿಕೇಷನ್ ಕೂಡ ಇಲ್ಲದೆ, ಸೊ ಅಂದರೆ ಗಾಳಿಲಿ ಗುಂಡು ಹೊಡೆದಾಗೆ ಮಾತನಾಡೋದು ಅಂತ ಏನು ಹೇಳ್ತಾರೆ, ಸೊ ಆ ರೀತಿಯಾಗಿ ಆ ಕ್ಷಣಕ್ಕೆ ಆ ಉತ್ತರವನ್ನು ಕೊಟ್ಬಿಟ್ಟು ಮತ್ತು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆರ್ಯಭಟ ಅವರ ಹೆಸರನ್ನು ಕೂಡ ಲಾಸ್ಟಲ್ಲಿ ನಿಮ್ಮ ಪ್ರೀತಿ ಆರ್ಯಭಟ ಅಂತ ಹೇಳ್ಬಿಟ್ಟು ಏನು ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಇನ್ನಷ್ಟು ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗ್ತಾ ಇದೆ. ಸೊ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಿದ್ರೆ ಓಕೆ ಫೈನ್. ಬಟ್ ಆದರೆ ಎಲ್ಲೋ ಒಂದು ಕಡೆ ತಮ್ಮನ್ನು ತಾವು ಆರ್ಯಭಟ ಅವರ ರೇಂಜ್ಗೆ ಅಂದರೆ ಆ ರೀತಿಯಾಗಿ ಆಲೋಚನೆ ಮಾಡಿ ಆನ್ಸರ್ ಮಾಡಿದ್ದೀನಿ ಅನ್ನುವಂಥ ಉತ್ತರವನ್ನು ಕೊಡೋದಕ್ಕೆ ಮುಂದಾದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಕೂಡ ಹುಟ್ಟು ಹಾಕುತ್ತೆ ಈ ಒಂದು ಪೋಸ್ಟ್. ಅದರ ಜೊತೆಗೆ ಮತ್ತೊಂದು ಕಡೆ ಇದು ಒಂದು ಆ್ಯಂಗಲಲ್ಲಿ ಟ್ರೋಲ್ ಆಗ್ತಾ ಇದೆ. ಅಂದರೆ ಅವ್ರನ್ನ ನೋಡಿ, ಈ ಕ್ವೆಶನ್ಗೆ ಈ ಆನ್ಸರ್ ತಪ್ಪಾಗಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗೂ ಉಂಟಾ, ಸ್ವಲ್ಪ ತಿಳ್ಕೊಂಡು ಮಾತನಾಡಬೇಕು ಅಂತ ಒಂದು ಕಡೆ ಟ್ರೋಲ್ ಆಗ್ತಾ ಇದೆ. ಬಟ್ ಇನ್ನೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ಬೇಕು ಅಂತಲೇ, ಅಂದರೆ ಪ್ರೊಮೋ ಎಡಿಟ್ ಮಾಡುವಂಥ ಟೈಮಲ್ಲಿ, ಪ್ರೊಮೋ ಕಟ್ ಮಾಡುವಂಥ ಟೈಮಲ್ಲಿ ಅದನ್ನು ಮತ್ತೆ ನೋಡ್ತಾರೆ, ಒಮ್ಮೆ ಅಲ್ಲ 2 ಬಾರಿ 3 ಬಾರಿ ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಅದು ಟೆಲಿಕಾಸ್ಟ್ ಆಗುವಂಥದ್ದು. ಸೊ ಆ ಸಂದರ್ಭದಲ್ಲಿ ಯಾರಿಗೂ ಇದು ಗಮನಕ್ಕೆ ಬರಲಿಲ್ವಾ? ಬೇಕು ಅಂತಲೇ ಇಂಟೆನ್ಷನಲ್ಲಿನೇ, ಅಂದರೆ ಪ್ರಿಪ್ಲಾನ್. ಈಗ ಬಿಗ್ ಬಾಸ್ ಹೋಗುವಾಗ ಏನೋ ಸ್ಕ್ರಿಪ್ಟೆಡ್ ಇರುತ್ತೆ, ಹೀಗೆ ಮಾಡಬೇಕು ಅಂತಿರುತ್ತೆ, ಹಾಗೆ ಹೀಗೆ ಅಂತಿಲ್ಲ, ಏನು ನಮಗೆ ಗೊತ್ತಿಲ್ಲ ಅಲ್ಲಿ ಹೆಂಗಿರುತ್ತೆ ಏನು ಅಂತೇಳ್ಬಿಟ್ಟು. ಬಟ್ ಬಂದಂಥ ಕಂಟೆಸ್ಟೆಂಟ್ ಎಲ್ಲ ಕೂಡ ಹೇಳ್ತಾರೆ ಸ್ಕ್ರಿಪ್ಟೆಡ್ ಇರೋದಿಲ್ಲ, ನಾವು ಅಲ್ಲಿ ಹೋದಾಗ ಚಾಲೆಂಜಸ್ ಫೇಸ್ ಮಾಡಿದಾಗಲೇ ನಮ್ಮೆಲ್ರಿಗೂ ಕೂಡ ಗೊತ್ತಾಗೋದು ಅಲ್ಲಿ ಹೇಗಿರುತ್ತೆ ಸಿಚುವೇಶನ್ ಅಂತ ಹೇಳ್ಬಿಟ್ಟು, ನೋ ಸ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಒಂದಷ್ಟು ಜನ ಟ್ರೋಲ್ ಮಾಡ್ತಾ ಇರೋದು, ಕಮೆಂಟ್ಸನ್ನು ಹಾಕ್ತಾ ಇರುವಂಥದ್ದು ಇದು ಬೇಕು ಅಂತಲೇ ಇಂಟೆನ್ಷನಲಿ, ಅಂದರೆ ಮಾರ್ಕೆಟಿಂಗ್ ಈಗೂ ಕೂಡ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದಷ್ಟು ಉದಾಹರಣೆಗಳನ್ನು ಕೊಡೋದ್ರ ಮುಖಾಂತರ, ಅಂದರೆ ಈ ಹಿಂದೆ ಯಾವಾಗ ಈ ರೀತಿ ಎಲ್ಲ ಮಾರ್ಕೆಟಿಂಗ್ ಮಾಡೋದು, ಅಂದರೆ ಇದು ಈ ರೀತಿಯಾಗೂ ಕೂಡ ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಬಿಕಾಸ್ ಯಾವಾಗ ಆ ರೀತಿಯಾಗಿ ಆನ್ಸರ್ ಹೊರ ಬರುತ್ತೆ, ಅಂದರೆ ಒಂದು ರೀತಿಯಾಗಿ ಆಶ್ಚರ್ಯಚಕಿತರಾಗುವಂಥದ್ದು, ವಾಟ್ ಇಸ್ ದಿಸ್ ಅನ್ನುವಂಥದ್ದು, ಝೀರೋಗೆ ಸೈಡ್ಸ್ ಇದೆ, ಒಂದು ರೀತಿಯಾಗಿ ಏನನ್ಸುತ್ತೆ, ಯಾಕೆ ಹೀಗೆ ಹೇಳಿದ್ರು, ಚರ್ಚೆ ಆಗೇ ಆಗತ್ತೆ, ಮತ್ತು ಅವ್ರು ತಪ್ಪಾಗಿ ಹೇಳಿರೋದು ಕೂಡ ಟ್ರೋಲ್ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಂಡು ಅಥವಾ ಒಂದು ಊಹೆ ಮಾಡಿಕೊಂಡು ಕೂಡ ಆ ಪ್ಲ್ಯಾಂಡ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಆ ಪ್ಲ್ಯಾಂಡ್ ಮಾಡಿಬಿಟ್ಟು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ರೀಲ್ಸ್ ಮೇಮ್ಸ್ ಕೂಡ ಹೋಗ್ತಾ ಇದೆ. ಏನೇ ಆಗಿರ್ಬೋದು, ಅಂದರೆ ಒಂದಷ್ಟು ಜನಕ್ಕೆ ತಲುಪತ್ತೆ ಆ ಶೋ ಹೆಸರಾಗಿರ್ಬೋದು, ಮತ್ತು ಜಡ್ಜಸ್ ಕೊಡುವಂಥ ಆನ್ಸರ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಫಾಲೋ ಅಪ್ಪಲ್ಲಿ ಇರ್ತಾರೆ ಬಿಗ್ ಬಾಸ್ ಅಂತ ಹೇಳಿದ್ರೆ. ಸೊ ಈ ರೀತಿಯಾಗಿ ಒಂದಷ್ಟು ರೀಚ್ ಮಾಡಿಸೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಿಪ್ಲ್ಯಾಂಡ್ ಮಾಡಿಬಿಟ್ಟು ಆ ರೀತಿಯಾಗಿ, ಅಂದರೆ ಸ್ಕ್ರಿಪ್ಟೆಡ್ ಮಾಡಿಬಿಟ್ಟು ಆ ರೀತಿಯಾಗೇನೋ ಆಗಿರ್ಬೋದು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಆಗಿರ್ಬೋದು, ಆಗದೇನೆ ಇರ್ಬೋದು, ಏನೋ ವಿ ಡೋಂಟ್ ನೋ. ಬಟ್ ವಿನಯ್ ಗೌಡ ಅವರಂತೂ ಸಾಕಷ್ಟು ಟೀಕೆಗೆ, ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದ್ದಾರೆ. ಆ್ಯಂಡ್ ಮತ್ತೊಂದು ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಆರ್ಯಭಟ ಅವರ ಹೆಸರನ್ನು ಬಳಕೆ ಮಾಡಿ ಲಾಸ್ಟಲ್ಲಿ ಮೆನ್ಷನ್ ಮಾಡಿ ಆ ಪೋಸ್ಟಲ್ಲಿ ಇನ್ನೂ ಒಂದಷ್ಟು ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗ್ತಾ ಇದ್ದಾರೆ. ಏನೇ ಆಗಿರ್ಬೋದು, ಫೈನಲಿ ನಮ್ಮನ್ನು ಕಟ್ಟಕಡಿಯೋದಾಗಿ ಕಾಡುವಂತಹ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಆ ಸರ್ಕಲ್ಗೆ ಸೈಡ್ ಇರುತ್ತಾ? ಈ ಪ್ರಶ್ನೆ ಹೇಗೆ ಅಂತ ಹೇಳಿದ್ರೆ, ಜಾಮೆಟ್ರಿಕಲಿ ದಟ್ ಈಸ್ ರಾಂಗ್. ಬಟ್ ಇವರು ಯಾವ ಆ್ಯಂಗಲಲ್ಲಿ ಹೇಳಿದ್ರು ಅನ್ನುವಂಥ ಮತ್ತೊಂದು ಪ್ರಶ್ನೆ ಹಾಕುತ್ತೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಅದಕ್ಕೆ ಸರ್ಕಲ್ ಹೌದು ಸೈಡ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ರೀಸನ್ಸನ್ನು ಕೊಟ್ಬಿಟ್ಟು, ಉದಾಹರಣೆಗಳನ್ನು ಕೊಟ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಈಗ ಅವರು ಹೇಳಿದಾಗ, ವಿನಯ್ ಗೌಡ ಅವರು ಏನು ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಅಲ್ಲಿ ಹೇಳಿದಾಗೆ ಜಿಯೋಮೆಟ್ರಿ ಕ್ಲಾಸೇ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಕಂಪ್ಲೀಟಾಗಿ ರೀಲ್ಸ್ ಮುಖಾಂತರ, ಮೀಮ್ಸ್ ಮುಖಾಂತರ ಎಲ್ಲರೂ ಕೂಡ ಜಿಯೋಮೆಟ್ರಿ ಕ್ಲಾಸ್ ಮಾಡ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ಅದೇನು, ಅದಕ್ಕೆ ಆನ್ಸರ್ ಏನು, ಮತ್ತು ಯಾರ್ಯಾರ ಒಪಿನಿಯನ್ ಏನೇನಾಗಿರುತ್ತೆ ಅನ್ನುವಂಥ ಕನ್ಫ್ಯೂಷನ್ಸ್, ಚರ್ಚೆಗಳು ನೋಡೋಣ. ಇದಕ್ಕೆ ಪೂರ್ಣ ವಿರಾಮ ಯಾವಾಗ ಬೀಳುತ್ತೆ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾದರೂ ಕೊಡ್ತಾರಾ ಅಥವಾ ಅವರೇ ಏನಾದರೂ ಕ್ಲಾರಿಫಿಕೇಷನ್ ಕೊಡ್ತಾರಾ, ಯಾಕಾಗಿ ಹೇಳಿದ್ರು ಅನ್ನುವಂಥ ಉತ್ತರವನ್ನು ಕೊಡ್ತಾರಾ, ಕಾದು ನೋಡೋಣ. ಸೊ ವೀಕ್ಷಕರೇ, ಫೈನಲಿ ನಿಮಗೇನು ಅನ್ನಿಸ್ತು ವಿನಯ್ ಗೌಡ ಅವರ ಆ ಒಂದು ಆನ್ಸರ್ಗೆ?
ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ, ಇನ್ಸೈಡ್ ಔಟ್ಸೈಡ್ 2 ಸೈಡ್ಸ್ ಇರುತ್ತೆ ಅನ್ನುವಂಥ ಉತ್ತರವನ್ನು ಕೊಟ್ಟು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ. ನಿಮ್ಮ ಉತ್ತರ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್ ಅಂತ ಹೇಳ್ತಾ ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.